ಫ್ರೆಂಡ್ಸ್ ನೀವೆಲ್ಲ ಜನ ವಿಡಿಯೋ ನೋಡಿದ್ಯಾ ತಾನೆ ಈ ವಿಡಿಯೋಗೆ ಸೊಲ್ಯೂಷನ್ ನಾನು ಹೇಳ್ತೀನಿ ಆ್ಯಂಡ್ ಇನ್ನೂ ಕಾಮೆಂಟ್ ಐತೆ ಅದ್ರ ಕಾಮೆಂಟ್ ಬಗ್ಗೆ ಎಲ್ಲ ಸೊಲ್ಯೂಷನ್ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ ಪೂರ್ತಿ ವಿಡಿಯೋ ನೋಡಿ ಆ್ಯಂಡ್ ಇವಾಗ ಸ್ಕ್ರೀನಲ್ಲಿ ನೀವು ಎಲ್ಲ ಜನ ನೋಡ್ತಾ ಇದ್ದೀರ ಒಂದು ಥಂಬ್ನೇಲ್ ಗುಡ್ ನ್ಯೂಸ್ ಅಂದರೆ ಈ ಗುಡ್ ನ್ಯೂಸ್ ಅಂದರೆ ಆನ್ಲೈನ್ ಕ್ಲಾಸ್ ಯಾರಿಗೆ ತೊಗೊಳಕ್ಕೆ ಇಷ್ಟ ಆನ್ಲೈನ್ ಕ್ಲಾಸ್ ಮಾಡೋಕ್ಕೆ ಇಷ್ಟ ಅವರು ಈ ವಿಡಿಯೋ ನೋಡಿ ಆ್ಯಂಡ್ ಪರ್ಫೆಕ್ಟ್ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಈ ವಿಡಿಯೋ ಲಿಂಕ್ ಐತೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋ ಲಿಂಕ್ ಐತೆ ಆ ಲಿಂಕಲ್ಲಿ ಹೋಗಿ ವಿಡಿಯೋ ಪೂರ್ತಿ ನೋಡಿ ಆ್ಯಂಡ್ ಯಾರಿಗೆ ಆನ್ಲೈನ್ ಕ್ಲಾಸ್ ಬೇಕೋ ಅವರು ತೊಗೋಬೋದು ಆ್ಯಂಡ್ ತುಂಬ ಕಮ್ಮಿ ಪ್ರೈಸಲ್ಲಿ ತುಂಬ ಕಮ್ಮಿ ಪ್ಯಾಕೇಜ್ ನಿಮ್ಮೆಲ್ಲರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಸರಿ ಆಯಿತು ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಇದು ನೀವು ವಿಡಿಯೋ ನೋಡಿದೆಯಲ್ಲ ಅದಕ್ಕೆ ಪ್ರಾಬ್ಲಮ್ ಏನಾಯಿತು ಸರಿನಾ ವಿಡಿಯೋ ಪೂರ್ತಿ ನೋಡಿ ಆ್ಯಂಡ್ ಇದು ಪ್ರಾಬ್ಲಮ್ ಯಾರೋ ಕಳಿಸಿದ್ದಾರೆ ಅವರನ್ನೇ ಕಾಮೆಂಟ್ ಮಾಡಿ ಸರಿನಾ ಅವ್ರ ಹೆಸರು ನಾನು ಏನೋ ಏನಿಲ್ಲ ಅವ್ರ ಹೆಸರು ನಮಗೆ ಗೊತ್ತಿಲ್ಲ ಬಟ್ ಅವರು ಕಾಮೆಂಟ್ ಮಾಡಿದ್ದಾರೆ ಬಟ್ ಅವರು ನಮಗೆ ಕಾಮೆಂಟ್ ಮಾಡಿ ಸರ್ ನಮ್ಮದು ಅಂದೆ ಅವ್ರ ಹೆಸರು ಕಳಿಸಿ ಸರಿನಾ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾ ಇದು ನೀನು ಹೆಂಗೆ ಸೆಟ್ ಮಾಡಬೇಕು ನಿಮ್ಮೆಲ್ಲ ಜನ ನೋಡಿ ಓಕೆನಾ ನಿಮ್ಮೆಲ್ಲ ಜನ ಪರ್ಫೆಕ್ಟ್ ನೋಡಿ ಏನು ಅರ್ಥ ಮಾಡಿ ಫಸ್ಟ್ ಇದು ಐತೆ ಕರೆಕ್ಟ್ ಇದು ಓಪನ್ ಮಾಡಬೇಕು ಕರೆಕ್ಟ್ ತಾನೆ ಇದು ಓಪನ್ ಮಾಡಬೇಕು ಓಪನ್ ಮಾಡಿ ಆದಮೇಲೆ ನೋಡಿ ಇಲ್ಲಿ ಪಾಯಿಂಟ್ ಆಯ್ತಲ್ಲ ಈ ಪಾಯಿಂಟ್ ಓಪನ್ ಆಗಿದೆ ಕರೆಕ್ಟ್ ಈ ಪಾಯಿಂಟ್ ಓಪನ್ ಆಯಿತು ಬಟ್ ಇದು ಇಲ್ಲಿಂದ ಓಪನ್ ಆಯಿತು ಅಲ್ಲಿ ಕಾಣಿಸ್ತಾರೆ ಈ ಸ್ಕ್ರೂ ಬಂದು ನಾನು ನಿಮ್ಮೆಲ್ಲರಿಗೆ ತೋರಿಸ್ತೀನಿ ಆರಾಮಕ್ಕೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಒಂದು ಹೋಲ್ಡ್ ಐತೆ ಕಾಣಿಸ್ತಾ ಇದ್ದಾರೆ ಇಲ್ಲಿ ಒಂದು ಸ್ಕ್ರೂ ಐತೆ ಕರೆಕ್ಟ್ ಈ ಸ್ಕ್ರೂ ಲೂಸ್ ಆಗಿ ಇದು ಐತಲ್ಲ ಇದು ಓಪನ್ ಆಗಿದೆ ಸರಿನಾ ಬಟ್ ಯಾವ ಥರ ಲೂಸ್ ಐತೆ ನಾನು ನಿಮ್ಮೆಲ್ಲರಿಗೂ ಓಪನ್ ಮಾಡಿ ತೋರಿಸ್ತೀನಿ ಇದು ನೋಡಿ ಇಲ್ಲಿಂದ ಸ್ಕ್ರೂ ಆಯಿತು ಇಲ್ಲಿ ಔಟ್ ಸೈಡಿಂದ ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿಂದ ಇದು ಹೋಲ್ಡ್ ಐತೆ ಇಲ್ಲಿ ಸರಿನಾ ಇದು ನೀಡಿಲ್ ಇಲ್ಲಿ ಮೇಸಿನ್ ಇಲ್ಲಿ ಈ ಪಾಯಿಂಟ್ ನಮ್ಮ ಫಿಂಗರ್ ಐತಲ್ಲ ಈ ಪಾಯಿಂಟಲ್ಲಿ ಒಂದು ಹೋಲ್ಡ್ ಐತೆ ಆ ಹೋಲ್ಡಿಂದ ಸ್ಕ್ರೂ ಡ್ರೈವರ್ ನೀನು ಆಗಬೇಕು ಓಕೆ ನಾನು ಹಾಕ್ತಾಯಿದ್ದೀನಿ ನೋಡಿ ಕಾಣಿಸ್ತಾ ಇದ್ದಾರೆ ಒಂದು ನಿಮಿಷ ಇದು ಇದು ಕರೆಕ್ಟ್ ಆಯಿತು ಇಲ್ಲಿ ಇದು ಮತ್ತೆ ಲೂಸ್ ಮಾಡಬೇಕು ಇದು ನಾನು ಲೂಸ್ ಆಗಿದೆ ನಾನು ತೋರಿಸ್ತೀನಿ ನಿಮಗೆ ಇದು ನಾನು ಒಂದು ನಿಮಿಷ ನೋಡಿ ನೀವೆಲ್ಲ ಜನ ಇದು ನಾನು ಲೂಸ್ ಮಾಡಿದ್ದೀನಿ ಆಲ್ರೆಡಿ ಸ್ವಲ್ಪ ಸಮಥಿಂಗ್ ಲೂಸ್ ಮಾಡಿದ್ದೀನಿ ಓಕೆ ಇದು ಲೂಸ್ ಮಾಡಿದ್ದೀನಿ ಕಾಣಿಸ್ತಾ ಇದ್ದಾರೆ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ಲಿ ಓಕೆನಾ ಇದು ಲೂಸ್ ಮಾಡಿದ್ದೀನಿ ಲೂಸ್ ಮಾಡಿ ಆದಮೇಲೆ ಇದು ನಿಮ್ಮ ಮೇಸಿಂದು ಲೂಸ್ ಆಗಿದೆ ಲೂಸ್ ಆಗಿ ಇದು ಐತಲ್ಲ ಇದು ಈ ಕೆರೆ ಬಂದುಬಿಟ್ಟಿದೆ ನೋಡಿ ಈ ಥರ ಆಗಿದೆ ಬಟ್ ಅದು ಪೂರ್ತಿ ಲೂಸ್ ಆಗಿದೆ ಅಂತ ಗೊತ್ತಿಲ್ಲ ನೋಡಬೇಕು ಈ ಥರ ಆಗಿ ಲೂಸ್ ಆಯಿತು ಕಾಣಿಸ್ತಿದ್ದಾರೆ ಇದು ಲೂಸ್ ಆಗಿದೆ ಓಕೆ ಇದು ಓಪನ್ ಆಗಿದೆ ಅದಕ್ಕೆ ಇದು ಐತಲ್ಲ ಇದು ಈ ಕೆರೆ ಆ ಕೆರೆ ಈ ಕೆರೆ ಆ ಕೆರೆ ಹೋಗ್ತಾ ಇದ್ದಾರೆ ಕರೆಕ್ಟ್ ತಾನೆ ಇದು ನೋಡಿ ಇದು ಈ ಕೆರೆ ಆ ಕೆರೆ ಹೋಗ್ತಾ ಇದ್ದಾರೆ ಬಟ್ ಯಾವಾಗ ನಿಮಗೆ ಇಲ್ಲೊಂದು ಸ್ಕ್ರೂ ಆಗಬೇಕು ಸರಿನಾ ಇಲ್ಲಿ ನೀನು ಇದು ಆಗ್ತೀಯಲ್ಲ ಇದು ಇರುತ್ತಲ್ಲ ಈ ಸ್ಕ್ರೂ ಇದು ಬೇಕಂದ್ರೆ ಓಪನ್ ಮಾಡಬೇಕು ಓಪನ್ ಮಾಡಿ ಇದು ಸ್ಕ್ರೂ ಇರುತ್ತಲ್ಲ ಕೆಳಗೆ ಈ ಪಾಯಿಂಟಲ್ಲಿ ಈ ಸ್ಕ್ರೂ ಇಲ್ಲಿ ಹಾಕಬೇಕು ಸರಿನಾ ಯಾಕೆಂದರೆ ಬೈ ಚಾನ್ಸ್ ಏನೋ ಇದು ಓಪನ್ ಆಗಿದೆ ಅಂದರೆ ಇದೇ ಥರ ಸೇಮ್ ಕಂಡೀಷನ್ ಇವಾಗ ನಿಮಗೆ ಆಯ್ತಲ್ಲ ಇದೇ ಕಂಡೀಷನಲ್ಲಿ ಓಪನ್ ಆಗಿದೆ ಅಂದರೆ ಆಮೇಲೆ ಪ್ರಾಬ್ಲಮ್ ಬರುತ್ತೆ ಸರಿನಾ ಓಪನ್ ಆಗಿದೆ ಅಂದರೆ ಇದು ಸಡನ್ಲಿ ಈ ಕೆರೆ ಬಂದುಬಿಡುತ್ತೆ ಓಕೆ ಈ ಕೆರೆ ಇದೇ ಥರ ಬಂದುಬಿಡುತ್ತೆ ಆಮೇಲೆ ಇದು ನೀಡಿಲ್ ಐತಲ್ಲ ನೀಡಿಲ್ ನಿಮ್ಮ ಕೈಗೆಲ್ಲೇ ಟಚ್ ಆಗುತ್ತೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ತುಂಬ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಸರಿ ಇದು ಪರ್ಫೆಕ್ಟ್ ಅರ್ಥ ಮಾಡಿ ಸರಿ ಇದೇ ಥರ ನಿಮಗೆ ಆಗಿದೆ ಇದು ಹಾಕಿದೆಲ್ಲ ಇದು ಐತಲ್ಲ ಆ ಮೆಷಿನ್ದು ಇದು ಆಗಿದೆ ಅದಕ್ಕೆ ಇದು ಬಂತು ಈ ಕೆರೆ ಬಂದಿಲ್ಲ ಬಟ್ ಇದು ಮೆಷಿನ್ ಓಡಿಸಿದ್ರೆ ಅಂದರೆ ಸಡನ್ಲಿ ಇಲ್ಲಿ ಬಂದುಬಿಡುತ್ತೆ ಅದಕ್ಕೆ ಇದು ಹುಷಾರಕ್ಕೆ ನೋಡಬೇಕು ಸರಿ ಆ್ಯಂಡ್ ಇದು ನಾನು ಫೀಡ್ ಮಾಡ್ತೀನಿ ಆಮೇಲೆ ಅದೇ ಕಂಡೀಷನಲ್ಲಿ ಫಸ್ಟ್ ಇದು ಆಗಬೇಕು ಹಾಕಿ ಆದಮೇಲೆ ಸ್ಕ್ರೂ ಡ್ರೈವರಿಂದ ಬ್ಯಾಕ್ ಸೈಡಿಂದ ಇಲ್ಲಿಂದ ಟೈಟ್ ಮಾಡಬೇಕು ಓಕೆನಾ ಇವಾಗ ನೋಡ್ತಾ ಇದ್ದೀರಾ ನಾನು ಇದು ಒಳಗಡೆ ಹಾಕಿದ್ದೀನಿ ಇದು ಇವಾಗ ಈ ಕೆರೆ ಇಲ್ಲಿಗೆ ಔಟ್ ಸೈಡ್ ಬರೋಲ್ಲ ಸರಿನಾ ಇವಾಗ ಈ ಬ್ಯಾಕ್ ಸೈಡಿಂದ ಸ್ಕ್ರೂ ಪರ್ಫೆಕ್ಟಾಗಿ ಟೈಟ್ ಮಾಡಬೇಕು ಓಕೆ ಆ್ಯಂಡ್ ಐ ಹೋಪ್ ನಿಮಗೆ ಪರ್ಫೆಕ್ಟ್ ಅರ್ಥ ಆಯಿತು ಆ್ಯಂಡ್ ಈ ಪ್ರಾಬ್ಲಮ್ ಐತೆ ನಿಮಗೆ ಇದೇ ಪ್ರಾಬ್ಲಮ್ ಸಾಲ್ವ್ ಮಾಡಿ ಓಕೆ ಆ್ಯಂಡ್ ಇದು ನಮಗೆ ರಾಂಗ್ ಆಗಿದೆ ಒಂದು ನಿಮಿಷ ನೋಡಿ ಇದು ಐತಲ್ಲ ಇದನ್ನೇ ಈ ಹೋಲ್ಡರ್ ಒಳಗಡೆ ಹೋಗಬೇಕು ಬಟ್ ನಾವು ಬೇಗ ಮಾಡಾಗ ಹೋಗಿದ್ದೋ ಅದಕ್ಕೆ ಇದನ್ನೇ ರಾಂಗ್ ಆಗಿದೆ ಸರಿನಾ ಇದು ಒಳಗಡೆ ಹೋಗಬೇಕು ಇದು ನೋಡಿ ಓಪನ್ ಆಗಿ ಆದಮೇಲೆ ಇದು ಓಪನ್ ಆಗಿದೆಲ್ಲ ಅದಕ್ಕೆ ನಿಮಗೆ ಈ ಕೆರೆ ಆಗ್ತಾ ಇದ್ದಾರೆ ಬಟ್ ಇದು ಹಾಕೋಕ್ಕೆ ಟೈಮಿಂಗ್ ಇದು ನೋಡಿಕೊಂಡು ಇದು ಹೋಲ್ಡಲ್ಲಿ ಹಾಕಿ ಇದೇ ಥರ ಪರ್ಫೆಕ್ಟ್ಲಿ ಹಾಕಬೇಕು ಓಕೆ ಒಂದು ಕೈಯಿಂದ ಅದಕ್ಕೆ ನಮಗೆ ಪರ್ಫೆಕ್ಟ್ ಆಗ್ತಾ ಇಲ್ಲ ಬಟ್ ಇದು ಎರಡು ಕೈಯಿಂದ ಹಾಕಬೇಕು ನಾನು ಹಾಕಿ ನಿಮಗೆ ತೋರಿಸ್ತೀನಿ ಇದು ಹಾಕಿ ಆದಮೇಲೆ ಇದು ಒಳಗಡೆ ಹಾಕಬೇಕು ಓಕೆ ಏನು ಫ್ರೆಂಡ್ಸ್ ನಾನು ಇನ್ನೊಂದು ಮಾತು ನಿಮ್ಮೆಲ್ಲರಿಗೆ ಇರ್ತೀನಿ ಇದು ಫಿಟ್ಟಿಂಗ್ ಆಯಿತು ಕರೆಕ್ಟ್ ತಾನೆ ಫಿಟ್ಟಿಂಗ್ ಆಗಿ ಆದಮೇಲೆ ಏನಾಗುತ್ತೆ ಚಕ್ರ ರೌಂಡ್ ಮಾಡೋಕ್ಕೆ ಟೈಮಿಂಗ್ ಇದು ಒಂದು ಸೈಡಲ್ಲಿ ಜಾಸ್ತಿ ಗ್ಯಾಪ್ ಒಂದು ಸೈಡ್ ಕಮ್ಮಿ ಗ್ಯಾಪ್ ಒಂದೊಂದು ಸಲ ಆಗುತ್ತೆ ಒಂದೊಂದು ಸಲ ಪರ್ಫೆಕ್ಟ್ ಆಗುತ್ತೆ ಬಟ್ ಇಲ್ಲಿಂದ ನೀವು ಅಡ್ಜಸ್ಟ್ಮೆಂಟ್ ಮಾಡಬೇಕು ಇಲ್ಲಿಂದ ಓಕೆನಾ ಇಲ್ಲಿ ನೋಡಿ ಇಲ್ಲಿ ಅದು ಬ್ಯಾಕ್ ಸೈಡ್ ಸ್ಕ್ರೂ ಲೂಸ್ ಮಾಡಿ ಆಮೇಲೆ ಇಲ್ಲಿಂದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕು ಸರಿನಾ ಇದು ರೌಂಡ್ ಆಗುತ್ತೆ ಆವಾಗ ನೀರಲ್ಲಿ ಮಿಡಲ್ ಪಾಯಿಂಟ್ ಹಾಕಿ ಆಮೇಲೆ ಬ್ಯಾಕ್ ಸೈಡ್ ಸ್ಕ್ರೂ ಟೈಟ್ ಮಾಡಬೇಕು ಪರ್ಫೆಕ್ಟ್ ಅರ್ಥ ಆಯಿತು ಫಸ್ಟ್ ಇದು ಹಾಕಿ ಆದಮೇಲೆ ಈ ಸ್ಕ್ರೂ ಲೂಸ್ ಮಾಡಬೇಡ ಟೈಟ್ ಮಾಡಬೇಡ ಸರಿನಾ ಟೈಟ್ ಮಾಡಬೇಡ ಆಮೇಲೆ ಇದು ಚಕ್ರ ರೌಂಡ್ ಮಾಡಿ ನೋಡಬೇಕು ಪರ್ಫೆಕ್ಟ್ ಐತೆ ಮಿಡಲ್ ಪಾಯಿಂಟಲ್ಲಿ ಆಯ್ತಿಲ್ಲ ಆಮೇಲೆ ಆಗಿಲ್ಲ ಅಂದರೆ ಇದು ಐತಲ್ಲ ಇದು ಈ ಕೆರೆ ಆ ಕೆರೆ ರೌಂಡ್ ಮಾಡಿ ನಿಮ್ಗೆ ನೋಡಬೇಕು ನಿಮ್ಮ ನೀಡಲ್ ಸೆಂಟರಲ್ಲಿ ಐತೆ ಇಲ್ಲ ಆಮೇಲೆ ಏನು ಮಾಡಬೇಕು ಇದು ಆಮೇಲೆ ಅದೇ ಪಾಯಿಂಟಲ್ಲಿ ಹಾಕಿ ಇದು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಒಳಗಡೆ ಹಾಕಿ ಆಮೇಲೆ ಬ್ಯಾಕ್ ಸೈಡಿಂದ ಆಮೇಲೆ ಟೈಟ್ ಮಾಡಬೇಕು ಓಕೆ ಐ ಹೋಪ್ ನಿಮಗೆ ಪರ್ಫೆಕ್ಟ್ ಅರ್ಥ ಆಯಿತು ಆ್ಯಂಡ್ ಸೆಕೆಂಡ್ ಕಾಮೆಂಟ್ ಏನಾಯಿತು
ಸೆಕೆಂಡ್ ಕಾಮೆಂಟ್ ಬಂತು, ಏನಾಯಿತು ಅಂದರೆ ಇದು ಯಾರು ಏರಿದೋ ನಮ್ಮ ಸಬ್ಸ್ಕ್ರೈಬರ್ಗೆ ಸರ್ ಇದು ನೀವು ಎಂಬ್ರಾಯ್ಡಿಂಗ್ ಮಾಡಿದೆ ಮೆಷಿನ್ ಎಂಬ್ರಾಯ್ಡಿಂಗ್ ಏನಾದ್ರು ಪಾರ್ಟ್ಸ್ ಓಪನ್ ಮಾಡಿದ್ದೀರಲ್ಲ, ಓಪನ್ ಮಾಡಿ ಆದಮೇಲೆ ಎಂಬ್ರಾಯ್ಡಿಂಗ್ ಮಾಡಿದ್ದೀನಿ, ಬಟ್ ಎಂಬ್ರಾಯ್ಡಿಂಗ್ ಮಾಡಿ ಆದಮೇಲೆ ಆ ಮೆಷಿನ್ ಜಿಗ್ ಜಾಗ್ ಮಾಡೋಕ್ಕೆ ಆಗಲ್ಲ. ಇದು ಸುಳ್ಳು ಏರಿದು, ಆ ಥರ ಏನಿಲ್ಲ, ಎಲ್ಲ ಜನ ಮಾಡ್ಬೋದು, ಜಿಗ್ ಜಾಗ್ ಫಾಲ್ಸ್ ಎಲ್ಲ ಆಗ್ಬೋದು. ಎಂಬ್ರಾಯ್ಡಿಂಗ್ ಆಗಿಲ್ಲ ಇಲ್ಲ, ಎಂಬ್ರಾಯ್ಡಿಂಗ್ ಮಾಡ್ಬೋದು, ಜಿಗ್ ಜಾಗ್ ಫಾಲ್ಸ್ ಮಾಡ್ಬೋದು, ಎಲ್ಲ ಮಾಡ್ಬೋದು, ತೊಂದರೆ ಏನಿಲ್ಲ. ಇದರಲ್ಲಿ ನೀವೇನು ಮಾಡಬೇಕು, ಈ ಟೂತ್ ಐತೆ ಓಪನ್ ಮಾಡಿದ್ದೀನಲ್ಲ, ಈ ಟೂತ್ ಇಲ್ಲಿಗೆ ಟೂತ್ ಆಗಬೇಕು, ನಾನು ತೋರಿಸ್ತೀನಿ. ಫಸ್ಟಿಂದ ಯಾವ ಪ್ರಾಸೆಸ್ಸಿಂದ ಓಪನ್ ಮಾಡಿದೆಯಾ ನೀವೆಲ್ಲ ಜನ, ಅದೇ ಪ್ರಾಸೆಸ್ಸಲ್ಲಿ ಮತ್ತು ಇದು ಟೂತ್ ಆಗಬೇಕು, ಕರೆಕ್ಟ್ ತಾನೆ? ಇದು ಟೂತ್ ಆಗಬೇಕು, ಟೂತ್ ಹಾಕಿ ಆದಮೇಲೆ ಇದು ಪ್ಲೇಟ್, ಈ ಪ್ಲೇಟ್ನೇ ಆಗಬೇಕು, ಕರೆಕ್ಟ್? ಈ ಪ್ಲೇಟ್ ಆಗಬೇಕು. ಆ್ಯಂಡ್ ಪಾಯಿಂಟ್ ಬಂತು ಇಲ್ಲಿ, ಸರಿನಾ? ಜಿಗ್ ಜಾಗ್ಗೆ ಏನಿರುತ್ತೆ ಗೊತ್ತಾ, ಈ ಪಾಯಿಂಟ್ ಇದು ಹೋಲ್ ಕಾಣಿಸ್ತದೆ, ಈ ಹೋಲ್ಗೆ ಮೆಜರ್ಮೆಂಟ್ ಎಷ್ಟು ಐತೆ. ಎಕ್ಸಾಂಪಲ್ ನಾನು ಇಲ್ಲಿ ಹಾಕಿ ನೋಡ್ತೀನಿ, ಇದು ಹಾಕಿದ್ದೀನಿ ಟೂತ್, ಓಕೆ. ಆ್ಯಂಡ್ ಇದು ಪ್ಲೇಟ್ ಹಾಕಿದ್ದೀನಿ, ಓಕೆ. ಇದು ಪ್ಲೇಟ್ ಹಾಕಿದ್ದೀನಿ. ಪ್ಲೇಟ್ ಹಾಕಿ ಆದಮೇಲೆ ನಾನು ಇದು ಮೆಜರ್ಮೆಂಟ್ ತೊಗೋಬೇಕು ಅಂದರೆ ಒಂದು ನಿಮಿಷ, ಇದು ಉಲ್ಟಾಯಿತು. ಇದು ನಾನು ಪ್ಲೇಟ್ ಹಾಕಿದ್ದೀನಿ, ಓಕೆ. ಇದು ಪ್ಲೇಟ್ ಹಾಕಿದ್ದೀನಿ. ಹಾಕಿ ಆದಮೇಲೆ ನಮ್ಮ ಮೆಜರ್ಮೆಂಟ್ ನೋಡಬೇಕು, ಇದು ನೀರಿಲ್ದು ಮೆಜರ್ಮೆಂಟ್ ನೋಡಬೇಕು. ಇಲ್ಲಿಂದ ಇಲ್ಲಿ ಇದು ಐತಲ್ಲ, ಈಗ ಎಷ್ಟು ದೂರಾಗೆ ಐತೆ, 1 ನಂಬರ್ 2 ನಂಬರ್ ಯಾವ ಥರ ಐತೆ. ಎಕ್ಸಾಂಪಲ್ 2 ನಂಬರ್, ಸರಿನಾ? ಜಿಗ್ ಜಾಗ್ ಮೆಷಿನಲ್ಲಿ ಏನೈತೆ, 2 ನಂಬರ್ಗೆ ಹಾಕಿ ಇಲ್ಲ 2 ನಂಬರ್ ಯಾವುದೋ ನಿಮಗೆ ಗೊತ್ತಾಗುತ್ತೆ. ನೀವು ಮಾಡಿ ಆದಮೇಲೆ ಚಕ್ರ ರೌಂಡ್ ಮಾಡಿ ನೋಡಬೇಕು. 2 ನಂಬರ್ಗೆ ಪರ್ಫೆಕ್ಟ್ ಐತೆ ಅಂದರೆ 2 ನಂಬರ್ಗೆ ಹಾಕಿ, ಸರಿನಾ? 2 ನಂಬರ್ಗೆ ಹಾಕಿ, ಇಲ್ಲ 2 ಬಡೆ ಇಲ್ಲ 3, ಎಷ್ಟು ನಂಬರ್ಗೆ ಐತೆ ಅಷ್ಟು ನಂಬರ್ಗೆ ಹಾಕಿ. ಇಲ್ಲಿ ಸ್ಕ್ರೂ ಐತಲ್ಲ, ಇಲ್ಲಿ ಕಾಣಿಸ್ತದೆ, ಇಲ್ಲಿ ಇದು ಟೈಟ್ ಮಾಡಬೇಕು ಅಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ಇನ್ನೊಂದು ಮಾತು, ಇದು ಐತೆ ಒಂದೊಂದು ಜನ ಇದು ಐತಲ್ಲ, ಈ ರಾಡ್ ತುಂಬ ಜನ ಮೇಲೆ ಹಾಕ್ತಾರೆ. ಎಕ್ಸಾಂಪಲ್ ನಾನೇ ಹಾಕಿದ್ದೀನಿ ಮೇಲೆ, ಯಾಕಂದರೆ ಕೆಳಗಡೆ ಐತೆ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ, ಅದಕ್ಕೆ ನಾನು ಮೇಲೆ ಹಾಕಿದ್ದೀನಿ. ಆವಾಗ ಈ ರಾಡ್ನೇ ಸೇಮ್ ಕಂಡೀಷನ್, ಇಲ್ಲಿ ಸ್ಕ್ರೂ ಐತೆ, ಈ ಸ್ಕ್ರೂ ಕಾಣಿಸ್ತದೆ, ಒಂದು ನಿಮಿಷ. ಈ ಸ್ಕ್ರೂ ಲೂಸ್ ಮಾಡಬೇಕು, ಲೂಸ್ ಮಾಡಿ ಇದು ಓಪನ್ ಮಾಡಬೇಕು, ಇದು ಓಪನ್ ಮಾಡಿ, ಇದು ಓಪನ್ ಆಗುತ್ತೆ ಪೂರ್ತಿ. ಇದು ಓಪನ್ ಮಾಡಬೇಕು, ಓಪನ್ ಮಾಡಿ ಆದಮೇಲೆ ಪ್ರೆಸ್ ಮಾಡಬೇಕು. ನಾನು ಆಲ್ರೆಡಿ ಈ ಸ್ಕ್ರೂ ಲೂಸ್ ಮಾಡಿದ್ದೀನಿ, ಇಲ್ಲಿಗೆ ಲೂಸ್ ನಾವು ಮಾಡಿದ್ದೀನಿ ಆಲ್ರೆಡಿ, ಸರಿನಾ? ಆಮೇಲೆ ಇದು ನಾವು ಪ್ರೆಸ್ ಮಾಡ್ತೀನಿ ನೋಡಿ, ಇದು ಪ್ರೆಸ್ ಮಾಡಿ ಆದಮೇಲೆ ನೋಡಿ ಪ್ರೆಸ್ ಮಾಡಿದ್ದೀನಿ, ಕೆಳಗೆ ಹೋಗಿಬಿಟ್ಟೆ, ಸರಿನಾ? ಇವಾಗ ನಿಮಗೆ ಇದು ಚಾಪ್ ಇರುತ್ತಲ್ಲ, ಅದು ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಆಗ್ಬೋದು. ಆ್ಯಂಡ್ ಇದು ಐತಲ್ಲ, ಇದು ಇಲ್ಲಿ ಫೀಡ್ ಮಾಡ್ಬೋದು, ಸರಿನಾ? ತೊಂದರೆ ಏನಿಲ್ಲ. ಇಷ್ಟೇ, ಏನಂತಾರ ನೀವು ಓಪನ್ ಮಾಡಿದೆ ಅದೇ ಸ್ಟೆಪಲ್ಲಿ ಹಾಕಿ ನೀವು ಜಿಗ್ ಜಾಗ್ ಫಾಲ್ಸ್ ಎಲ್ಲ ಕಂಟಿನ್ಯೂ ಆಗ್ಬೋದು. ಇದು ಸೆಕೆಂಡ್ ಕಾಮೆಂಟ್ ಇತ್ತು. ಆ್ಯಂಡ್ ಇವಾಗ ನೆಕ್ಸ್ಟ್ ಏನೋ ನಿಮ್ಗೆಲ್ಲರಿಗೆ ಏನೋ ಕ್ವಶ್ಚನ್ ಐತೆ ಅಂದರೆ ನಮಗೆ ಹೇಳ್ಬೋದು, ನಾನು ನಿಮ್ಮೆಲ್ಲರಿಗೆ ಕ್ವಶ್ಚನ್ಗೆ ರಿಪ್ಲೈ ಮಾಡ್ತೀನಿ, ಸರಿಮಾ? ಆ್ಯಂಡ್ ಇದು ಪರ್ಫೆಕ್ಟ್ ಅರ್ಥ ಆಯಿತು, ಸರಿ? ಆ್ಯಂಡ್ ಥ್ರೆಡ್ ಯಾವ ಪ್ರಾಸೆಸಲ್ಲಿ ಆಗಬೇಕಂದ್ರೆ ನಾನು ನಿಮ್ಮೆಲ್ಲರಿಗೆ ತೋರಿಸಿದ್ದೀನಿ ತುಂಬ ವೀಡಿಯೋದಲ್ಲಿ. ಅಲ್ಲಿಂದ ಥ್ರೆಡ್ ಬರುತ್ತೆ, ಇಲ್ಲಿ ಆಗಬೇಕು, ಇಲ್ಲಿಂದ ಇಲ್ಲಿ ಮೇಲೆ, ಸರಿನಾ? ಮೇಲೆ ಹಾಕಿ ಕೆಳಗಡೆ 1 ರೌಂಡ್ ಹಾಕಿ, ಇದು ತುಂಬ ಇಂಪಾರ್ಟೆಂಟ್. ಇದು ಸ್ಪ್ರಿಂಗಲ್ಲಿ ಹಾಕಿ, ಆಮೇಲೆ ಸ್ಟೇಟ್ ಮೇಲೆ, ಆಮೇಲೆ ಸ್ಟೇಟ್ ನೀಡಲಿ, ಸರಿನಾ? ಐ ಹೋಪ್ ನಿಮ್ಮೆಲ್ಲರಿಗೆ ಪರ್ಫೆಕ್ಟ್ ಅರ್ಥ ಆಯಿತು. ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿ. ಇದೇ ಥರ ನಿಮ್ಮೆಲ್ಲ ಜನ ಏನೇನು ಪ್ರಾಬ್ಲಮ್ ಆಯಿತು ಅಂದರೆ ನಮಗೆ ಕಾಮೆಂಟ್ ಮಾಡಿ, ನಾವು ಕಾಮೆಂಟ್ಗೆ ಎಲ್ಲ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಯಾರಿಗೆ ಆನ್ಲೈನ್ ಕ್ಲಾಸ್ ಬೇಕು ಅವರು ಆನ್ಲೈನ್ ತೊಗೊಳ್ಳಿ, ತೊಂದರೆ ಏನಿಲ್ಲ, ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಜನ ತೊಗೊಂಡಿದ್ದಾರೆ, ತುಂಬ ಜನಕ್ಕೆ ಯೂಸ್ಫುಲ್ ಆಯಿತು, ಸಕ್ಸಸ್ ಆಗಿದೆ, ಸರಿನಾ? ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.